ನಾನು ಡಾಕ್ಟರ್ ರಶ್ಮಿ. ಭಾಳ ಹೆಣ್ಮಕ್ಳು ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ಆ ರಿಪೋರ್ಟಲ್ಲಿ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಇದೆ ಅಂತ ಬಂದಿರಬಹುದು. ಈ ಥರ ರಿಪೋರ್ಟ್ ಬಂದ ತಕ್ಷಣ ಗಾಬರಿ ಆಗೋ ನೆಸೆಸಿಟಿ ಇಲ್ಲ. ಫೈಬ್ರಾಯ್ಡ್ ಅನ್ನೋದು ಒಂದು ಸ್ಮೂತ್ ಮಸಿಲ್ ಟ್ಯೂಮರ್ ಅಂತ ಹೇಳ್ತೀವಿ. ಸ್ಮೂತ್ ಮಸಿಲ್ ಅಂತ ಅಂದರೆ ಇದು ನಿಮ್ಮ ಗರ್ಭಕೋಶ, ಇದು ಮಸಿಲ್ ಲೇಯರ್ ಇಲ್ಲಿರೋದು. ಈ ಮಸಿಲ್ ಲೇಯರಿನ ಎಕ್ಸೆಸ್ ಆಗಿ ಗ್ರೋ ಆದಾಗ ಅದು ಫೈಬ್ರಾಯ್ಡ್ ಅಂತ ಹೇಳ್ತೀವಿ. 99% ಫೈಬ್ರಾಯ್ಡು ಕ್ಯಾನ್ಸರ್ ಅಲ್ಲ, ಹಾಗಾಗಿ ಅದನ್ನ ನಾವು ಬಿನೈನ್ ಟ್ಯೂಮರ್ ಅಂತ ಹೇಳ್ತೀವಿ. ಸೊ ಭಯ ಪಡಬೇಡಿ, ಫೈಬ್ರಾಯ್ಡ್ ಏನಾರ ಇತ್ತು ಅದು ಕ್ಯಾನ್ಸರು ಮತ್ತೊಂದು ಅಂತ ಅಂದ್ಬಿಟ್ಟು. ಈ ಫೈಬ್ರಾಯ್ಡಿನ ಟ್ರೀಟ್ಮೆಂಟ್ ಬಂದು ವೇರಿಯಸ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗ್ತದೆ. ಅದರ ಸೈಜು, ಅದರ ಲೊಕೇಶನು, ಅದರಿಂದ ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದೆಯಾ, ಅದ್ರ ಮೇಲೆ ನಾವು ಫೈಬ್ರಾಯ್ಡ್ ಟ್ರೀಟ್ಮೆಂಟನ್ನ ಹೇಳ್ತೀವಿ. ಬಟ್ ದೆನ್ ಫೈಬ್ರಾಯ್ಡ್ ಅಂತ ರಿಪೋರ್ಟ್ ಬಂದ ತಕ್ಷಣ ಅದು ಕ್ಯಾನ್ಸರು ಅಂತ ಟೆನ್ಷನ್ ಮಾಡ್ಕೊಬೇಡಿ.